ಏನು ಈ ಭೂಸ್ವಾಧೀನ ಪ್ರಕ್ರಿಯೆ ಅನ್ನೋದು ನಿಮ್ಮ ಮಾಧ್ಯಮದವ್ರಿಗೂ ಕೂಡ ಒಂದು ತುಂಬ ಹಳೆಯ ವಿಚಾರ ಆಗ್ಬಿಟ್ಟಿದೆ. ಸುಮಾರು 20 ವರ್ಷದಲ್ಲಿ ಶುರುವಾದಂಥ ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆ ನಮ್ಗೆ ಇಲ್ಲಿ ತನಕ ಮುಕ್ತಿ ಕೊಟ್ಟಿಲ್ಲ. 2006ರಲ್ಲಿ ಕುಮಾರಸ್ವಾಮಿ ಅವರು ಶುರು ಮಾಡಿದ ಭೂಸ್ವಾಧೀನ ಪ್ರಕ್ರಿಯೆಗೆ ನಾನಾ ರೀತಿಯ ಸರ್ಕಾರಗಳು ಬಂದು, BJP ಗೌರ್ಮೆಂಟ್ ಬಂತು, ಮತ್ತೆ ಕಾಂಗ್ರೆಸ್ ಬಂತು, ಮತ್ತೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. ಈ ಒಂದು ಯೋಜನೆನ ಶುರು ಮಾಡಿದಂಥ ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿ ಆದರು 2019ರಲ್ಲಿ. ಅಲ್ಲಿಂದ ಇಲ್ಲಿ ತನಕ ಈ ಪ್ರಕ್ರಿಯೆ ಯಾವ ರೀತಿ ನಡೆದುಕೊಂಡಿದೆ, ಏನಾಗಿದೆ ಅಂತ ಎಲ್ಲ ವಿಚಾರವೂ ಗೊತ್ತಿರ್ತಕ್ಕಂಥ ವಿಚಾರ ಪ್ರತಿಯೊಂದು ಅಂತಂತ. ಯಾರೂ ಕೂಡ ಇದನ್ನು ಯಾರು ಶುರು ಮಾಡಿದ್ರು ಏನಾಯಿತು ಅಂತ ಅಲ್ಲಿಂದ ಇಲ್ಲಿ ತನಕ ಯಾವ ರೈತ ಬಂದವರು ಕೂಡ ಒಂದು ಹೋರಾಟ ಮಾಡಿಲ್ಲ. ಇದನ್ನು ವಿರೋಧಿಸಿ ಒಂದು ಹೋರಾಟ ಮಾಡಿಲ್ಲ. ಕುಮಾರಸ್ವಾಮಿ ಅವರು ಓಪನ್ ಮಾಡಿದ್ರು, ಕುಮಾರಸ್ವಾಮಿ ಅವರು ವಿರೋಧ ಪಕ್ಷ ನಾಯಕರಾದರು, ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿ ಆದರು. ಕುಮಾರಸ್ವಾಮಿ ಅವರು 2020 ತನಕನೂ ನನ್ನ ಕನಸನ್ನು ಕೂಸು ಇವರೆಲ್ಲ ಹೋಗೋರು, ಎಲ್ಲ ಲೀಡ್ರುಗಳು ಹೋಗೋರೆ, ನಾನು ಮಾಡೇ ಮಾಡ್ತೀನಿ, ನನ್ನ ಕನಸನ್ನು ಕೂಸು ಅಂದಾಗ ಅವರು ಅದು ಸುಮ್ಮನೆ ಬಂದವ್ರೆ. ಆಯ್ತು ನೋಡ್ಕೊಂಡ್ರು. ನಿಮ್ಮ ಹೋರಾಟದ ಪ್ರತಿ ಎಲ್ಲದಿತ್ತು, ಒಂದೇ ಒಂದು ಹೋರಾಟ, ಈ ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಪಟ್ಟಕ್ಕೆ ವಿರೋಧ ಮಾಡಿರ್ತಕ್ಕಂಥದ್ದು ಯಾವ್ದಾದ್ರು ಒಂದು ಹೋರಾಟ ಇದೆಯಾ? ಮಾಡಿಲ್ಲ. ಎರಡನೇದಾಗಿ ಕಾಂಗ್ರೆಸ್ ಸರ್ಕಾರ ಅದೇ ಪ್ರಕ್ರಿಯೆಯನ್ನು ಮುಂದುವರ್ಸೋಕ್ಕೆ ಮಾಡ್ತಾರೆ. ಮಾಡಿದ ಮೇಲೆ ಇದ್ದಕ್ಕಿದ್ದಂಗೆ ನಿಮಗೆ ರೋಷಾವೇಶ ಪ್ರತಿಭಟನೆ ಮಾಡಕ್ಕೆ ಬಂದ್ಬಿಡ್ತಾ. ಏನು ಥರ ಪ್ರತಿಭಟನೆ ಮಾಡ್ತಾಯಿದ್ದೀರಿ ನೀವು? ಯಾವ ಥರ ಮಾಡ್ತಾಯಿದ್ದೀರಿ? ಹಳ್ಳಿಗೆ ಹೋಗೋದು, ನೆಗೆಟಿವ್ ಮಾಡೋದು, ರೈತರು ಊರೆತ್ಬಿಡ್ತಾರೆ, ಜಮೀನು ಕಿತ್ಕೊಬಿಡ್ತಾರೆ, ನಿಮಗೆಲ್ಲ ಓಡಿಸ್ಬಿಡ್ತಾರೆ, ನಿಮ್ಗೆ ಯಾವುದು ದುಡ್ಡು ಕೊಡೋಕ್ಕೆ ಬರಲ್ಲ, ದುಡ್ಡು ಕೊಡೋಕ್ಕೆ ನಿಮಗೆ ಪ್ರಾವಿಷನ್ ಇಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ. ಎಕರೆಗೆ 30 ಲಕ್ಷ ವ್ಯಾಲ್ಯೂಯೇಷನ್ ಇದ್ದರೆ ಡಬ್ಬಲು 70 ಲಕ್ಷ 80 ಲಕ್ಷ ಮನೇಲಿ ಕೊಡೋಕ್ಕೆ ಬರಲ್ಲ. ಈ ಥರದ ನೆಗೆಟಿವ್ ಮಾಡ್ತೀವಿ. ಇದು ನೆಗೆಟಿವ್ ಮಾಡ್ತಾ ಅದು ಹಂತವಾಗಿ ಬಂತು. ನೆಕ್ಸ್ಟ್ ಉಪಮುಖ್ಯಮಂತ್ರಿಗಳು DCM ಅವರು ರಾಮನಗರದಲ್ಲೇ ಪತ್ರಿಕಾಗೋಷ್ಠಿ ಮಾಡಿದ್ರು. ಎಲ್ಲ ತಮ್ಮ ಗೊತ್ತಿಲ್ಲ. ಅಲ್ಲಿ ದರ ನಿಗದಿ ಮಾಡಿದ್ರು, ಒಂದು ದರವನ್ನು ನಿಗದಿ ಮಾಡಿದ್ರು. ಆ ದರ ನಿಗದಿ ಮಾಡಿದ್ಮೇಲೆ ತಿರುಗಿ ಅದಕ್ಕೊಂದು ಮೈನಸ್ ಮಾಡಿದ್ರು. ಇದು ಸುಳ್ಳು, DC ಅವರು ಅನುಮೋದನೆ ಇಲ್ಲ, DC ಅವರು ಏನು ಹೇಳಲಿಕ್ಕೆ ಕೊಡಲ್ಲ ಅಂತ ಅಲ್ಲಿ ಶುರು ಮಾಡಿದ್ರು. ಮತ್ತು DC ಅವರು ಒಂದು ರೈತ ಸಭೆ ಕರೆದ್ರು. DC ಅವರು ಕೂಡ ಈ ಒಂದು ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಒಂದು ದರ ನಿಗದಿ ಮತ್ತು ಮರ ಮಾಲಿಕೆ ಕೊಡಲಿಕ್ಕೆ ಪುನರ್ವಸತಿ, ನಿರ್ಮಾಣ, ಏನು ನಿವೇಶನ ಇದ್ದವರಿಗೆ ನಿವೇಶನ, ಎಲ್ಲ ಥರದ ಒಂದು ಬುಕ್ಲೆಟೇ ನಿಮ್ಗೆ ಕೊಟ್ಟರು. ತಿರುಗಿ ಅದು ಕೊಟ್ಟ ಮೇಲೆ ಇದು ಸುಳ್ಳು, ನಿಮಗೆ ಸರ್ಕಾರದಲ್ಲಿ ಇದಿಲ್ಲ, ಸರ್ಕಾರದಲ್ಲಿ ಅಧಿಕೃತವಾದ ಯಾವುದೇ ಮಾಹಿತಿ ಇಲ್ಲ, ಇದು ಸುಳ್ಳು ಅಂತ ಶುರು ಮಾಡೋದು. ಸರ್ಕಾರದ ಲೆವೆಲಲ್ಲಿ, ಕ್ಯಾಬಿನೆಟ್ ಲೆವೆಲಲ್ಲೂ ಕೂಡ ಇದು ಅನುಮೋದನೆ ಆಯಿತು. ಅನುಮೋದನೆಯಾಗಿ ಜೀವನೂ ಕೂಡ ಆಯಿತು. ಆಯ್ತಲ್ವಾ? ಈ ಜೀವ ಆದಮೇಲೆ ಮತ್ತೆ ಹಳ್ಳಿಗಳಿಗೆ ಹೋಗೋದು, ಕೊಡಕ್ಕೆ ಬರಲ್ಲ, ಸುಳ್ಳು, ಯಾವುದು ಸುಳ್ಳು, ಏನೂ ಇಲ್ಲ, ಇದೆಲ್ಲ ಸುಳ್ಳು ಮಾಹಿತಿ. ಜೀವೋ ಪ್ರತಿಯೊಂದು ಹಂತವಾಗಿ ಹೆಲ್ಪ್ ಆಗಿದೆ ಸರ್ಕಾರದ ಆದೇಶ, ಇದನ್ನು ಸುಳ್ಳು ಅನ್ನೋದು. ಇದು ಸುಳ್ಳು ಅನ್ನೋದು ಅರ್ಥ ನೀವು ಜಮೀನು ಅಕ್ವೈರ್ ಹೋರಾಟ ಜಮೀನು ಭೂಸ್ವಾಧೀನ ಬೇಡ ಅಂತ ಹೋರಾಟ ಮಾಡ್ತಾಯಿದ್ರು, ಇಲ್ಲ ಯಾವುದು ರಿಯಲ್ ಎಸ್ಟೇಟ್ ದಂಧೆಗೆ ಹೋರಾಟ ಮಾಡ್ತಿದ್ರು ಅದನ್ನು ಕ್ಲಿಯರ್ ಮಾಡಿ. ನೀವು ಮಾಡ್ತಾ ಇರೋದೆಲ್ಲ ರಿಯಲ್ ಎಸ್ಟೇಟ್ ದಂಧೆಗೆ. ಯಾಕೆ ಅಂತಂದರೆ ನಿಮಗೆ ಹೊರಗಡೆಯಿಂದ ಸಾಕಷ್ಟು ಜನ ಬಂಡವಾಳ ಆಗ್ತಾವೆ. ಯಾರು ಆಗ್ತಾ ಇರೋದು ಅಂದರೆ ಎಸ್ಟೇಟ್ದಾರರು, ಅವರು ಸಿಕ್ಕಾಪಟ್ಟೆ ಬಂಡವಾಳ ಆಗ್ತಾರೆ. ಅದು ಅವರಣೆ ಬರ, ಜೀವರಣೆ ಬರ. ಇದರ ಅರ್ಥ ಈ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ನೀವು 20 ವರ್ಷದಿಂದ ಯಾವುದೇ ಅಭಿವೃದ್ಧಿ ಆಯ್ತಾ ಇಲ್ಲ. ಇಲ್ಲಿ ಮಾತ್ರ ಜಮೀನು ತೆಗೆಯಕ್ಕೆ ಬರ್ತಾರೆ, ಕನ್ವರ್ಷನ್ ಆಗಲ್ಲ ಅಂತಾರೆ, ಏನೋ ಅವರಿಷ್ಟ ಕೊಟ್ಟ ಸ್ಟೇಟು. ರೈತರ ಸಮಸ್ಯೆ ಪ್ರತಿಯೊಬ್ಬರಿಗೂ ಬಂದೇ ಬರ್ತದೆ. ಯಾರು ಇವತ್ತು ಈಗ 14 ತಿಂಗಳಾಯ್ತು ಇಲ್ಲಿ ಜಮೀನು ವ್ಯವಹಾರ ಆಗಿ ನಿಂತೋಗಿ, ಎಲ್ಲ ಯಾವುದೇ ಟ್ರಾನ್ಸಾಕ್ಷನ್ ಆಯ್ತಲ್ಲ. ಇವತ್ತು ರೈತರು, ಎಲ್ಲ ರೈತರು, ಬಡ ರೈತರು, ಸಣ್ಣ ರೈತರಾಗ್ಬೋದು, ದೊಡ್ಡ ರೈತರಾಗ್ಬೋದು, ತುಂಬ ಕಷ್ಟದಲ್ಲಿದ್ದೀವಿ. ಎಲ್ಲರೂ ಮಾರಾಟ ಮಾಡಲೇಬೇಕು. ಈ ರಿಯಲ್ ಎಸ್ಟೇಟ್ ದಂಧೆ ಏನಾದ್ರು ಇದನ್ನು ನಿಲ್ಲಿಸ್ಬಿಟ್ಟು ಈಗ ಏನಾರು ಬಿಟ್ಬಿಟ್ರೆ ರಿಯಲ್ ಎಸ್ಟೇಟ್ ದಂಧೆ ಸ್ಟಾರ್ಟ್ ಆಗ್ತದೆ. ಯಾರೋ ಈಗ ಜಮೀನುಗಳು ಯಾರೋ ಕೆಲವು ರಸ್ತೆ ಪಕ್ಕದಲ್ಲವರೆ ಅವರು ಬಿಗಿರ್ಬೋದು, ಒಳಗಡೆ ಇರ್ತಕ್ಕಂಥವರು ಕಷ್ಟೇ ಮಾರಲೇಬೇಕು. ಅವ್ರ ಜಮೀನು ಮಾರೋಕ್ಕೆ ಇವರು ಈ ರೇಟ್ ದರ ಕೊಡಲ್ಲ. ಇವ್ರು ಏನಾಗೋದಂದರೆ ಕಡಿಮೆಗೆ ರೇಟ್ ಮಾಡ್ಕೋಬೇಕು, ಅವರೇನೋ ಬಿಸ್ನೆಸ್ ಮಾಡ್ಕೋಬೇಕು. ಇದೊಂದಲ್ಲದೆ ಇವರೆಲ್ಲರೂ ರೈತರನ್ನ ಹೋರಾಟ ಮಾಡಿ. ಯಾಕೆ ರೈತರನ್ನ ಹೋಗಿ ಈ ಥರ ಪ್ರಚೋದನೆ ಮಾಡ್ತೀನಿ? ನೀವು ಜಮೀನು ಬೇಡ ಅಂದರೆ ಅದನ್ನ ಮೇಲೆ ಹೋರಾಟ ಮಾಡಬೇಕಲ್ವಾ? ಈ ಥರ ಸರ್ಕಾರದ ಆದೇಶ ಎಲ್ಲ ಕಮ್ಮಿ ಕೊಡ್ತಾರೆ, ಇದು ಕೊಡ್ತಾರೆ ಅಂತ ಇದು ಯಾವುದು ಹೋರಾಟ ಇದು? ಇಲ್ಲಿ ರೈತರು ನಾವು ಏನಾಗಬೇಕು? ನಾವು ಹೇಳ್ತಾ ಇರೋದು ಈ ಹೋರಾಟಕ್ಕೆ ಯಾವುದೇ ಕಿಂಚಿತ್ತು ಬೆಲೆ ಇಲ್ಲ. ನೀವು ಮಾಡ್ತಾ ಇರೋದು
ಬೇರೆ ದಳ್ಳಾಳಿಗಳಿಗೆ ನಾವು ಇಲ್ಲಿರ್ತಕ್ಕಂಥ ಎಲ್ರಿಗೂ ಸೇರಿಸಿ ಹೇಳ್ತಿದ್ದೀನಿ, ಯಾವುದೇ ದಳ್ಳಾಳಿಗಳಿಗೆ ಅವಕಾಶ ಕೊಡಲ್ಲ, ದಳ್ಳಾಳಿ ವ್ಯಾಪಾರಕ್ಕೆ ಅವಕಾಶ ಕೊಡಲ್ಲ. ಈಗ ಏನಾಗಿದೆ 20 ವರ್ಷದಿಂದ ಅನುಭವಿಸಿದ್ರಿಂದ ಸಾಕಾಗಿದೆ. ಈಗ ನಾನು ಸರ್ಕಾರದ ಏನು ಒಂದು ತೀರ್ಮಾನ ಈಗ ಎಲ್ಲ ಥರದ ಹೋರಾಟ ನಾವು ಮಾಡಿದ್ವಿ. ಈಗ 14 ತಿಂಗಳಿಂದ ನಾವು ಎಷ್ಟು ಮೀಟಿಂಗ್ ಮಾಡಿದ್ದೀವಿ, ಎಷ್ಟು ಶಾಸಕರು ಭೇಟಿ ಮಾಡಿದ್ದೀವಿ. ಆ ಹೋರಾಟಕ್ಕೆ ದರ ಒಂದು ತರಕ್ಕಾಗಲಿ, ಪ್ರತಿಯೊಂದು ಹಂತ ಹಂತವಾಗಿ ಎಲ್ಲರಿಗೂ ಕೂಲಿ ಕಾರ್ಮಿಕರು ಎಲ್ಲರಿಗೂ ಅನುಕೂಲ ಆಗಬೇಕು ಅಂತ ಹೋರಾಟವನ್ನು ನಾವು 14 ತಿಂಗಳಿಂದಲೂ ಸತತವಾಗಿ ನಾವೆಲ್ಲ ರೈತರನ್ನ ಸಭೆ ಮಾಡಿ ನಾವು ಒತ್ತಡ ಹಾಕಿ ಸರ್ಕಾರವನ್ನು ಸ್ಪಂದಿಸದೆ ಎಲ್ಲನೂ ಮಾಡಿ ನಾವು ಒಂದು ಲೆವೆಲ್ ತಂದಾಗ ನೀವು ಬರೀ ಮೈನಸ್ ಮಾಡ್ತೀರಿ. ಏನಾದರೂ ಅರ್ಥ? ನೀವು ಎಷ್ಟು ಜನ ಅಲ್ಲಿ ಹೋರಾಟ ಮಾಡ್ತಕ್ಕಂಥ ಏನೇನು ವ್ಯವಸಾಯ ಮಾಡಿ ಎಷ್ಟು ಜನ ಇದ್ದೀರಿ, ಯಾವ ಥರದ ನಿಮ್ಮ ಇದರ ಉದ್ದೇಶ ಏನು, ಎಲ್ಲಿ ಬಿಡಿಸಿ ಎಲ್ಲಿ ನಿಮ್ಮ ಮೊದಲು ನೀವು ಹೋರಾಟ ಮಾಡಿ ಅವಾಗ ಸರ್ ಸಡನ್ನಾಗೇ ನೀವು ಇದಕ್ಕಿದಂಗೆ ಇದಕ್ಕೆ ಬರಬೇಕು ಅಂದರೆ ನಿಮ್ಮ ಹೋರಾಟದ ಒಂದು ಇದು ಬೇಕಲ್ಲ. ಯಾಕೆ ನಾನು ನಿಂತಿದ್ದ ಜಾಗದಲ್ಲಿ ನಿಂತಿದ್ದ ಟೈಮಲ್ಲಿ ನೋಡಿ ನಮ್ಮ ಹತ್ರ ದಾಖಲಾತಿದೆ, ನಾನು ಇಂಥ ಟೈಮಲ್ಲಿ ಇದು ಬೇಡ ಅಂತ ಹೋರಾಟ ಮಾಡಿದ್ದೀನಿ. ನಿಮ್ಮಲ್ಲಿ ಯಾವುದೂ ಇಲ್ಲ, ಹೋರಾಟದ ಯಾವುದೇ ಥರದ ಒಂದಿಲ್ಲ. ಸಡನ್ನಾಗಿ ಬರೀ ಈಗ ಅಷ್ಟೇ ಮೈನಸ್ ಮಾಡೋಕ್ಕೆ ಹೊರಟಿದ್ದೀರಿ. ಮೈನಸ್ ಮಾಡೋಕ್ಕೆ ನಾವು ಹೊರಡಲ್ಲ, ನಾವು ಒಪ್ಪಲ್ಲ. ನಾವು ಎಲ್ಲರೂ ಕೂಡ ಆಸ್ತಿವಂತ, ನಮ್ಮ ಆಸ್ತಿಗೆ ನಮ್ಮ ಹಕ್ಕು ಅನ್ನೋದು ಯಾವ ರೀತಿ ಹೇಳ್ತಾರೆ ನಮ್ಮ ಅದು. ನಾವು ಏನು ಈಗ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂಗೆ ಶೀಘ್ರವಾಗಿ ಒಂದು ಈಗೇನು ಆದೇಶ ಮಾಡಿದರೋ ಅದ್ರ ಪ್ರಕಾರ ನಮ್ಮ ರೈತರಿಗೆ ಪರಿಹಾರ ಕೊಡೋದಾಗಲಿ, ಪುನರ್ವಸತಿ ಕೊಡೋದಾಗಲಿ, ಮತ್ತು ಏನು ನಿವೇಶನ ಬೇರೆ ಬೇರೆ ಆದೇಶ ಆಗಿದೆ ಅದ್ರ ಪ್ರಕಾರ ಬೇಗ ಅಷ್ಟು ಕ್ರಮ ತಗೋಬೇಕು. ಇಲ್ಲ ಅಂತಂದರೆ ನಾವು ಬೇರೆ ಥರದಲ್ಲಿ ನಾವು ಕೂಡ ಸರ್ಕಾರಕ್ಕೆ ನಾವು ಹೆಸರು ಕೊಡಬೇಕಾಗ್ತದೆ. ಭಾಳ ತೊಂದರೆ ಇದ್ದೀವಿ ನಮ್ಮ ರೈತ. ರಿಯಲ್ ಎಸ್ಟೇಟ್ ದಂಧೆ ಆಗೋಯ್ತದೆ, ಅರ್ಥ ಆಯ್ತಾ? ದಯವಿಟ್ಟು ನಾವು ಇದಕ್ಕೆ ಈ ನಮ್ಮ ಆಸ್ತಿ ನಾವು ಯಾವುದೇ ಕಾರಣಕ್ಕೂ ಏನು ಸರ್ಕಾರ ತೀರ್ಮಾನ ತಗೋದು ಅದಕ್ಕೆ ನಾವು ಬದ್ಧವಾಗಿದ್ವಿ. ನಮ್ಮ ಆಸ್ತಿನ ನಾವು ಈ ಒಂದು ಪ್ರಾಜೆಕ್ಟ್ಗೆ ನಾವು ಕೂಡ ಕೊಟ್ಟಿದ್ದೀವಿ. ಸರ್ಕಾರದ ಎಲ್ಲ ಇಲ್ಲ ಅವ್ರು ಹೊರಡಿಸಿರ್ತಕ್ಕಂಥ ನಾವು ಬೇರೆ ಯಾರನ್ನೂ ನಾವು ಕೇಳಲ್ಲ, ನಾವು ಯಾವುದೇ ಥರದ್ದು ಮಾಡಲ್ಲ. ನಮ್ಮ ಆಸ್ತಿಗಳು ನಾವೆಲ್ಲ ಆಸ್ತಿವಂತರಲ್ಲಿ ಇಲ್ಲಿ ಬರ್ತಿರ್ತಕ್ಕಂಥ ಎಲ್ಲರೂ ಕೂಡ ಸಣ್ಣ ರೈತರು, ದೊಡ್ಡ ರೈತರು, ಕೂಲಿ ಕಾರ್ಮಿಕರು ಎಲ್ಲರೂ ಅವರೇ, ಇಲ್ಲಿ ಯಾರೋ ದೊಡ್ಡವರೇ ಬಂದುಬಿಡಲಿಲ್ಲ. ಪ್ರತಿಯೊಬ್ಬರು ಅವರೇ, ಎಲ್ಲರೂ ಕೂಡ ಅವ್ರ ಆಸ್ತಿ ಅವ್ರದ್ದು. ಇದನ್ನು ಮತ್ತೆ ನಾವು ಇದನ್ನು ಮುಂದುವರೆದು ಬಿಟ್ರೆ ಇದು ಮತ್ತೆ ಇದೇ ಥರ ಯಾವುದೇ ಅಭಿವೃದ್ಧಿನೂ ಆಗಲ್ಲ, ಏನೂ ಆಗಲ್ಲ. ನಾಳೆ ರೈತ ಕಷ್ಟ ಬಂದೇ ಬರ್ತದೆ. ಅವ್ನು ಮಾರಕ್ಕೆ ಹೋದಾಗ ದಾರಿ ಇಲ್ದವ್ರನ್ನೇ ಮತ್ತೆ 50 ಲಕ್ಷಕ್ಕೆ ಹೋಗ್ತಾರೆ. ಎಲ್ಲ ನಾವು 2.5 ಲಕ್ಷ 2.5 ಕೋಟಿ 3 ಕೋಟಿ ಕೊಡ್ತಿದ್ದು ಅಂತಂದರೆ ನಿನ್ನ ಜಮೀನು ಮಾರುವಂತೆಲ್ಲ ಉಳಿಸ್ಕೊಟ್ಟಿದ್ವಿ, ಈಗ ಮಾರ್ಕೋಬೇಡ ಹೋಗಿದ್ದಾರೆ. ಇಲ್ಲ 50 ಲಕ್ಷ ದಾರಿ ಇಲ್ಲ, ಇನ್ನೊಂದು 5 ಲಕ್ಷ ನಿಮ್ಗೆ ಜಾಸ್ತಿ ಏನೋ ಈ ಥರದ ದಂಧೆ ನಡೆದೇ ನಡೀತದೆ. ಇದನ್ನು ತಡೆಯೋಕ್ಕಾಗಲ್ಲ.